ಇವತ್ತು ವಿಶೇಷ ಅಂದರೆ ಅಮೃತಲಿಂಗೇಶ್ವರ ಭಾಳ ಪುರಾತನ 1200 ವರ್ಷ ಹಿಂದಿಂದ ಗುಡಿ. ಅದು ಭಾಳ ಶೀತಲ ಆಗಿತ್ತು. ನಾವೊಂದು ಸಂಘ ಮಾಡಿಕೊಂಡು ಅಭಿವೃದ್ಧಿ ಸಂಘ ಅಂತ ಮಾಡಿಕೊಂಡು ಇದನ್ನು ಕಳಸಾರವನ್ನು ಮಾಡ್ಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 1100 ಹೆಣ್ಣು ಮಕ್ಕಳು ಕುಂಭ ಹೊತ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಕಳಸಾರವನ್ನಿದೆ. ಶ್ರೀಶೈಲ ಜಗದ್ಗುರುಕ್ಕೆ ಕುಂಭಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಲಕ್ಷ್ಮಣ ಸವದಿ ಅವರು ಆಗಮಿಸ್ತಾ ಇದ್ದಾರೆ. ವಿಶೇಷ ಅಂದರೆ ಈಗ ಹೋದ ಕೂಡಲೇ ಗುಡಿಯಲ್ಲಿ ಕಳಸಾವರಣ ಕಾರ್ಯಕ್ರಮ ಆಗುತ್ತೆ. ಅದಾದ ಕೂಡಲೇ ಧರ್ಮಸಭೆ ಆಗುತ್ತೆ. ಧರ್ಮಸಭೆಯಲ್ಲಿ ನಮ್ಮ ಶ್ರೀಶೈಲ ಜಗದ್ಗುರುಗಳು, ಆಮೇಲೆ ಗಚ್ಚಿಮಠ ಶ್ರೀಗಳು, ಮೋಡಿಮಠ ಶ್ರೀಗಳು, ಶಾಸಕರು, ಚಟ್ಟಮಠ ಶ್ರೀಗಳು, ಬೆಳ್ಳಂಕಿ ಶ್ರೀಗಳು ಇವರೆಲ್ಲ ತಮ್ಮ ಆಶೀರ್ವಾದ ಮಾಡಿ ಒಂದು ಆಶೀರ್ವಚನ ಮಾಡಿ ಒಂದು ಧರ್ಮ ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ ಮಹಾಪ್ರಸಾದ ಇರುತ್ತದೆ. ಒಂದು 7-8 ಸಾವಿರ ಜನರಿಗೆ ಮಹಾಪ್ರಸಾದ ಇರುತ್ತದೆ. ಸರ್, ಇವತ್ತು 1100 ಜನದ ಕುಂಭ ಮೇಳ ಇರೋದ್ರಿಂದ ಶ್ರೀಶೈಲ ಜಗದ್ಗುರುಗಳು ಬಂದಿದ್ದಾರೆ. ಮತ್ತು 12ನೇ ಶತಮಾನದ ಅಮೃತಲಿಂಗೇಶ್ವರ ಗುಡಿ ಇವತ್ತು ಜೀರ್ಣೋದ್ಧಾರ ಮಾಡಿ ಕಳಸಾರೋಹಣ ಕಾರ್ಯಕ್ರಮವೂ ಇದೆ. ಮತ್ತು ಅನ್ನ ಪ್ರಸಾದ ಇದೆ ಎಲ್ಲ ಭಕ್ತಾದಿಗಳಿಗೆ. ಶಾಸಕರು ಕೂಡ ಬರ್ತಾಯಿದ್ದಾರೆ. ಎಲ್ಲ ಜಗದ್ಗುರು ಕುಂಭ ಮೇಳದಾಗ 1100 ಜನರ ಮ್ಯಾಗ ಭಾಗಿಯಾಗಿದ್ದಾರೆ ಹೆಣ್ಮಕ್ಳೆಲ್ಲ. ಅಥಣಿಯ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದು ಅಮೃತಲಿಂಗೇಶ್ವರ. ಇದರ ಕಳಸಾರೋಹಣ ಸಮಾರಂಭ ಇವತ್ತು ಭಾಳ ವಿಜೃಂಭಣೆಯಿಂದ ಅಥಣಿಯೊಳಗೆ ನಡೀತಾ ಇದೆ. ಸುಮಾರು 1200 ತನಕ ಕುಂಭಮೇಳ. ಎಲ್ಲ ಸ್ತ್ರೀಯರು, ಮಹಿಳೆಯರು, ತಾಯಂದಿರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ಅಥಣಿ ಜನತೆಗೆ ಇದೊಂದು ಸಡಗರ ಸಂಭ್ರಮ. ಇದನ್ನು ಭೂತೋನ ಭವಿಷ್ಯತಿ ಅನ್ನುವಂಥ ಒಂದು ಕಾರ್ಯಕ್ರಮ ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ಅಥಣಿಯೊಳಗಿಂಥ ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಡೀತಾವೆ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೊಂದು ವಿಶೇಷತೆ ಅಂದರೆ ಅದೆಲ್ಲ ಜಗದ್ಗುರುಗಳು ಬರ್ತಾರೆ. ಅವರ ಸಾನ್ನಿಧ್ಯದೊಳಗೆ ಇವತ್ತು ಒಂದು ಉತ್ತಮ ಕಾರ್ಯಕ್ರಮ ನಾವು ನಡೆಸಿಕೊಡ್ತಾ ಇದ್ದೀವಿ.